ಹಾಯ್ ಸ್ಟೂಡೆಂಟ್ಸ್, ಇವತ್ತು ನಾನು ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸನ್ನು ಕೊಡಲಿಕ್ಕೆ ಅಂತ ಹೇಳಿ ಬಂದಿದ್ದೀನಿ. ನಿಮಗೆ ಗೊತ್ತಿರೋ ಹಾಗೆ ಡಿಪ್ಲೊಮೋದಲ್ಲಿ ಮ್ಯಾಕ್ಸಿಮಮ್ ವಿದ್ಯಾರ್ಥಿಗಳು ಫೇಲ್ ಆಗ್ತಾ ಇರತಕ್ಕಂಥ ಸಬ್ಜೆಕ್ಟ್ಸ್ಗಳಂದರೆ ಅದು ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸು ಮತ್ತು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸಲ್ಲಿ ತುಂಬ ಜನ ವಿದ್ಯಾರ್ಥಿಗಳು ಫೇಲ್ ಆಗ್ತಾ ಇದ್ದಾರೆ. ಹಾಗಾಗಿ ಆ ಒಂದು ಫೇಲ್ ಪರ್ಸೆಂಟೇಜನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ಮತ್ತು ವಿದ್ಯಾರ್ಥಿಗಳ ಒಂದು ಕಲಿಕಾ ಗುಣಮಟ್ಟವನ್ನು ನೋಡಿಕೊಂಡು ಈ ಒಂದು ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟಲ್ಲಿ ಮತ್ತು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಸಬ್ಜೆಕ್ಟಲ್ಲಿ ಎರಡರಲ್ಲೂ ಕೂಡ ಸಿಲೆಬಸನ್ನು ರೆಡ್ಯೂಸ್ ಮಾಡಿದ್ದಾರೆ. ಅಂದರೆ ಸೇಮ್ 52 ಅವರ್ಸೇ ಪಾಠ ಇರುತ್ತೆ, ಸೇಮ್ ಕ್ವಶನ್ ಪೇಪರ್ಸ್ಗಳೇ ಇರುತ್ತೆ, ಆದರೆ ಸಿಲೆಬಸ್ನ ರೆಡ್ಯೂಸ್ ಮಾಡಿದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಇನ್ನು ಮುಂದೆ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಮತ್ತು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸನ್ನು ಪಾಸ್ ಆಗೋದು ತುಂಬ ಸುಲಭ ಆಗಿದೆ ಅಂತಲೇ ಹೇಳಬಹುದು. ಏನೇ ಸಿಲೆಬಸ್ಸನ್ನು ನಾವು ಇಲ್ಲಿ ರೆಡ್ಯೂಸ್ ಮಾಡಿರಬಹುದು, ನಮ್ಮ ಒಂದು ಉಪನ್ಯಾಸಕರು ಎಷ್ಟೇ ಚೆನ್ನಾಗಿ ಪಾಠ ಮಾಡಬಹುದು, ಏನೇ ಮಾಡಿದ್ರು ಕೂಡ ಕೊನೆಗೆ ವಿದ್ಯಾರ್ಥಿಗಳು ಅದನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಓದಿ ಬರೀಲಿಲ್ಲ ಅಂತ ಅಂದರೆ ಏನೇ ಸುಲಭ ಮಾಡಿದ್ರು ಕೂಡ ಪ್ರಯೋಜನ ಇರೋದಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ಈ ಒಂದು ಏನು ನಮ್ಮ ಒಂದು ತಾಂತ್ರಿಕ ಶಿಕ್ಷಣ ಇಲಾಖೆ ಈ ಒಂದು ಚೇಂಜಸ್ಸನ್ನು ಮಾಡಿದೆ, ಸಿಲೆಬಸ್ಸನ್ನು ರೆಡ್ಯೂಸ್ ಮಾಡಿದೆ, ಅದರ ಒಂದು ಉಪಯೋಗವನ್ನು ಪಡ್ಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ತಾವುಗಳು ಪಾಸಾಗಿ ತಮ್ಮ ರಿಸಲ್ಟನ್ನು ಇಂಪ್ರೂವ್ ಮಾಡ್ಕೋಬೇಕಂತ ಹೇಳಿ ನಾನು ನಿಮಗೆ ಕೇಳ್ಕೊಳ್ತೀನಿ. ಸೊ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಆಲ್ರೆಡಿ C20 ಸಿಲೆಬಸ್ಸಲ್ಲಿ ಆ ಒಂದು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಮತ್ತು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಎರಡೂ ಸಬ್ಜೆಕ್ಟ್ಗಳದ್ದು ಸಿಲೆಬಸ್ಸು ಕಡಿಮೆನೇ ಇತ್ತು, ತುಂಬ ಈಸಿನೇ ಇತ್ತು. ಆದರೂ ಕೂಡ ಕಾರಣಾಂತರಗಳಿಂದ ಕೋವಿಡ್ ಒಂದು ಕಾರಣಗಳಿಂದ ಇರಬಹುದು, ವಿದ್ಯಾರ್ಥಿಗಳಲ್ಲಿ ಒಂದು ಕಲಿಕಾ ಗುಣಮಟ್ಟ ಕಡಿಮೆ ಆಗಿದ್ದರಿಂದ ಎಷ್ಟೇ ಈಸಿ ಕ್ವಶನ್ ಪೇಪರ್ಸ್ ಇದ್ರೂ ಕೂಡ ವಿದ್ಯಾರ್ಥಿಗಳಿಗೆ ಪಾಸ್ ಆಗೋದು ಕಷ್ಟ ಆಗ್ತಿತ್ತು. ಹಾಗಾಗಿ ಈಗ ಅದನ್ನು ಇನ್ನೂ ಪಾಸ್ ಮಾಡಿದ್ದಾರೆ. ಅಂದರೆ ಇಷ್ಟು ದಿನ ಉಪನ್ಯಾಸಕರು ಎಲ್ಲದನ್ನು ಕೂಡ ರೆಡಿಮೇಡ್ ಮಾಡಿ ಪ್ರತಿಯೊಂದನ್ನು ಮಾಡಿ ನಿಮಗೆ ಸ್ಪೂನ್ ಫೀಡಿಂಗ್ ಮಾಡ್ತಾ ಇದ್ರು. ಅವಷ್ಟೆಲ್ಲ ಮಾಡಿದ್ರು ಕೂಡ ವಿದ್ಯಾರ್ಥಿಗಳು ಪಾಸ್ ಆಗ್ತಾ ಇರಲಿಲ್ಲ. ಈಗ ಇನ್ನೂ ಒಂದು ಮಟ್ಟಕ್ಕೆ ಎಕ್ಸ್ಟ್ರಾ ಹೋಗಿದ್ದಾರೆ. ಸ್ಪೂನ್ ಫೀಡಿಂಗ್ ಮಾಡೋದ್ರ ಜೊತೆಗೆ ಅದನ್ನೆಲ್ಲದನ್ನು ಪೂರ್ತಿ ಗ್ರೈಂಡ್ ಮಾಡಿ ನಿಮಗೆ ಕೊಡ್ತಾ ಇದ್ದಾರೆ. ಸೊ ಇಟ್ಸ್ ವೆರಿ ಈಸಿ. ಅಷ್ಟು ನೀವು ಕುಡಿದು ಅದನ್ನು ಕುಡಿದ್ಬಿಟ್ಟು ಆರಾಮಾಗಿ ನೀವು ಜೀರ್ಣಿಸ್ಕೋಬಹುದು, ಅಷ್ಟು ಸಿಂಪಲ್ ಇದೆ. ಆದರೆ ಕೊನೆಗೆ ನೀವು ಅದನ್ನು ಜೀರ್ಣ ಮಾಡ್ಕೊಳ್ಳಿಲ್ದರೆ, ಅದನ್ನು ನೀವು ತಮ್ಮ ಒಂದು ಇದರಲ್ಲಿ ಶಕ್ತಿಯಾಗಿ ಅದನ್ನು ಪರಿವರ್ತನೆ ಮಾಡ್ಕೊಳ್ಳಿಲ್ಲ ಅಂತ ಅಂದರೆ ಅದು ನಿಮಗೆ ಪ್ರಯೋಜನ ಇಲ್ಲ. ಎಷ್ಟೇ ಸುಲಭ ಇದ್ರೂ ಕೂಡ ಅದು ಯೂಸ್ಲೆಸ್ ಆಗಿಬಿಡುತ್ತೆ. ಹಾಗಾಗಿ ಈಗ ನಾನಿಲ್ಲಿ ಈ ಒಂದು ವಿಡಿಯೋದಲ್ಲಿ ನಾನು ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟನ್ನು ಮಾತ್ರ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾಕೆಂದರೆ ನಾನು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸನ್ನು ನಾನು ತಗೊಂಡಿಲ್ಲ. ಹಾಗಾಗಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸಲ್ಲಿ ಏನೇನು ಸಿಲೆಬಸ್ ಕಡಿಮೆ ಆಗಿದೆ ಅಂತ ಹೇಳಿ ನಾನು ಅದ್ರ ಬಗ್ಗೆ ಹೇಳಲಿಕ್ಕಾಗಲ್ಲ. ಬಟ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಸಿಲೆಬಸ್ ಮತ್ತು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸಿಲೆಬಸ್ ಎರಡನ್ನೂ ಕೂಡ ರಿವೈಸ್ಡ್ ಸಿಲೆಬಸ್ ಏನಿದೆ ಅದು ಡಿಸ್ಕ್ರಿಪ್ಷನಲ್ಲಿ ಲಿಂಕಲ್ಲಿ ನಾನು ಕೊಟ್ಟಿದ್ದೀನಿ. ನೀವು ಆ ಲಿಂಕನ್ನು ಯೂಸ್ ಮಾಡಿ ಅವೆರಡು ಸಿಲೆಬಸ್ಗಳನ್ನು ಡೌನ್ಲೋಡ್ ಮಾಡ್ಕೋಬಹುದು. ಇವನ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಕೂಡ ಚೇಂಜ್ ಆಗಿದೆ. ಕ್ವಶನ್ ಪೇಪರ್ ಪ್ಯಾಟರ್ನು ನಿಮಗೆ ಇಲ್ಲಿವರೆಗೂ ಗೊತ್ತಿರೋ ಹಾಗೆ 5 ಸೆಕ್ಷನ್ಸ್ ಇತ್ತು. 5 ಸೆಕ್ಷನ್ಸಲ್ಲಿ ಪ್ರತಿಯೊಂದು ಸೆಕ್ಷನ್ಸಲ್ಲಿ 20 ಮಾರ್ಕ್ಸ್ಗೆ ಒಂದೊಂದು ಚಾಪ್ಟರಿಂದ ಬರ್ತಾ ಇತ್ತು. ಅದರಲ್ಲಿ ಮತ್ತೆ 20 ಮಾರ್ಕ್ಸ್ ಚಾಯ್ಸ್ ಇರ್ತಾ ಇತ್ತು. ಆದರೆ ಈಗ ಒಂದು ಕ್ವಶನ್ ಪೇಪರ್ ಪ್ಯಾಟರ್ನನ್ನು ತೆಗೆದು ಅದನ್ನು 150 ಮಾರ್ಕ್ಸ್ಗೆ ರೆಡ್ಯೂಸ್ ಮಾಡಿದ್ದಾರೆ. ಅದೇನೇನಿದೆ ಅವೆಲ್ಲದನ್ನು ಕೂಡ ನಾನೀಗ ನಿಮಗೆ ಈ ಒಂದು ವಿಡಿಯೋದಲ್ಲಿ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಇನ್ನು ಮುಂದೆ ಬರ್ತಕ್ಕಂತಹ 2024-25 ಆರ್ಟ್ ಸೆಮಿಸ್ಟರ್ದು ಏನು ಎಕ್ಸಾಮ್ಸ್ ಬರುತ್ತೆ ಅಲ್ಲಿಂದ ನಿಮಗೆ ಈ ಒಂದು ಸಿಲೆಬಸ್ ಇಂದು ಮತ್ತೆ ಈ ಒಂದು ಕ್ವಶನ್ ಪೇಪರ್ ಎರಡು ಕೂಡ ನಿಮಗೆ ಅಪ್ಲೈ ಆಗ್ತಾ ಹೋಗುತ್ತೆ. ಸೊ ನಿಮಗೆ ಈ ಒಂದು ಸಿಲೆಬಸ್ ಕಂಟೆಂಟ್ಗಳು ನಮ್ಮ ಒಂದು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಇರುತ್ತೆ, ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಸೇಮ್ ಇಲ್ಲಿ ಸಬ್ಜೆಕ್ಟ್ ಆಗಲಿ ಸಬ್ಜೆಕ್ಟ್ ಕೋಡ್ ಆಗಲಿ ಯಾವುದು ಕೂಡ ಚೇಂಜ್ ಆಗಿಲ್ಲ. ಏನು C20 ಸಿಲೆಬಸ್ ಇತ್ತು ಆ ಸಿಲೆಬಸ್ನ ರೆಡ್ಯೂಸ್ ಮಾಡಿದರೆ ಹೊರತು ಇಲ್ಲಿ ಯಾವುದನ್ನು ಕೂಡ ಪೂರ್ತಿ ಸಿಲೆಬಸ್ಸನ್ನೇ ಚೇಂಜ್ ಮಾಡಿಲ್ಲ. ಓಕೆ, ಹಾಗಾಗಿ ಈ ಒಂದು ಸಿಲೆಬಸ್ ಈ ವರ್ಷಕ್ಕೆ ಚಾಲ್ತಿಯಲ್ಲಿ ಇರುತ್ತೆ. ನೆಕ್ಸ್ಟ್ 2025-26ನೇ ಒಂದು ಸಾಲಿಗೆ ಮೇ ಬಿ ಸಿಲೆಬಸ್ ಚೇಂಜ್ ಆದರೂ ಆಗ್ಬೋದು, ಇಲ್ಲ ಕಂಟಿನ್ಯೂ ಆದರೂ ಆಗ್ಬೋದು. ಅದನ್ನು ನಾವು ಹೇಳಲಿಕ್ಕೆ ಬರೋದಿಲ್ಲ, ಅದು ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ. ಬಟ್ ಅಟ್ ಪ್ರೆಸೆಂಟ್ 2024-25ನೇ ಸಾಲಿಗೆ ಈ ಒಂದು ಸಿಲೆಬಸ್ಸು ಮತ್ತೆ ಈ ಒಂದು ಕ್ವಶನ್ ಪೇಪರ್ ಪ್ಯಾಟರ್ನ್ ನಿಮಗೆ ಅನ್ವಯ ಆಗ್ತಾ ಹೋಗುತ್ತೆ. ಸೊ ಆಸ್ ಯೂಶುವಲ್ ವಾರಕ್ಕೆ 4 ಅವರ್ ಇದು ಪಾಠ ಇರುತ್ತೆ, 4 ಅವರ್ಸ್ ಪರ್ ವೀಕ್ ಇರುತ್ತೆ. ಒಂದು ಸೆಮಿಸ್ಟರ್ಲಿ 52 ಅವರ್ಸ್ದು ಸಿಲೆಬಸ್ ಇರುತ್ತೆ ನಿಮಗೆ. ಸೊ ನೀವು ನೋಡ್ತಾ ಇರೋ ಹಾಗೆ ಸೇಮ್ ಅದೇ 5 ಚಾಪ್ಟರ್ಗಳು ಇದೆ. ಮ್ಯಾಟ್ರಿಸಸ್ ಅಂಡ್ ಡಿಟರ್ಮಿನೆಂಟ್ಸ್ ಇದೆ, ಸ್ಟ್ರೈಟ್ ಲೈನ್ಸ್ ಇದೆ, ಟ್ರಿಗ್ನೋಮೆಟ್ರಿ ಇದೆ, ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್ ಅಂಡ್ ಅಪ್ಲಿಕೇಶನ್ಸ್ ಇದೆ, ಮತ್ತೆ ಇಂಟೆಗ್ರಲ್ ಕ್ಯಾಲ್ಕುಲಸ್ ಅಂಡ್ ಇಟ್ಸ್ ಅಪ್ಲಿಕೇಶನ್ಸ್ ಇದೆ. ಸೇಮ್ ಚಾಪ್ಟರ್ಸ್
ಅಂದ್ರೆ ಅದರಲ್ಲಿರ್ತಕ್ಕಂಥ ಕಂಟೆಂಟ್ ಅನ್ನ ರಿಡ್ಯೂಸ್ ಮಾಡಲಾಗಿದೆ. ಅಂದ್ರೆ ತುಂಬಾ ದೊಡ್ಡ ದೊಡ್ಡ ಪ್ರಾಬ್ಲಮ್ಗಳು ಇರಬಹುದು ಅಥವಾ ಮ್ಯಾಟ್ರಿಕ್ಸ್ ಅಲ್ಲಿ ಹೇಳೋದಾದ್ರೆ 3x3 ಯಾವುದನ್ನು ಕೂಡ ನಿಮಗೆ ಮ್ಯಾಟ್ರಿಕ್ಸ್ ಅನ್ನ ನಿಮಗೆ ಕೊಡೋದೇ ಇಲ್ಲ. ಆ ರೀತಿಯ ಒಂದು ತುಂಬಾ ಜಾಸ್ತಿ ದೊಡ್ಡ ದೊಡ್ಡ ಪ್ರಾಬ್ಲಮ್ಗಳನ್ನ ಸ್ವಲ್ಪ ರೆಡ್ಯೂಸ್ ಮಾಡಿದ್ದಾರೆ. ಬಟ್ ಸೇಮ್ ಏನು ಯೂನಿಟ್ಸ್ಗಳಿದೆ, ಯೂನಿಟ್ಸ್ಗಳಲ್ಲಿ ಯಾವುದು ಚೇಂಜಸ್ ಮಾಡಿಲ್ಲ. ಬಟ್ ಇಲ್ಲಿ ಟೀಚಿಂಗ್ ಅವರ್ಸ್ ಇದೆ ನೋಡಿ, ಟೀಚಿಂಗ್ ಅವರ್ಸ್ ಚೇಂಜ್ ಆಗಿದೆ. ಸೊ ಟೀಚಿಂಗ್ ಅವರ್ಸ್ ಮ್ಯಾಟ್ರಿಸಸ್ ಅಂಡ್ ಡಿಟರ್ಮಿನೆಂಟ್ಸ್ 10 ಅವರ್ಸ್ ಇತ್ತು, ಅದು ಇಲ್ಲೂ ಕೂಡ ಅಷ್ಟೇ ಇಟ್ಟಿದ್ದಾರೆ. ಸ್ಟ್ರೈಟ್ ಲೈನ್ಸ್ 10 ಅವರ್ಸ್ ಇತ್ತು, ಬಟ್ 12 ಅವರ್ಸ್ ಮಾಡಿದ್ದಾರೆ. ಟ್ರಿಗ್ನೋಮೆಟ್ರಿ 10 ಅವರ್ಸ್ ಇತ್ತು, ಅದನ್ನ ರಿಡ್ಯೂಸ್ ಮಾಡಿ 8 ಅವರ್ಸ್ ಮಾಡಿದ್ದಾರೆ. ಅಂದ್ರೆ ಇವೆರಡನ್ನ ವೇರಿಯೇಷನ್ಸ್ ಮಾಡಿದ್ದಾರೆ. ದೆನ್ ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್ ಸೇಮ್ 11 ಅವರ್ಸ್ ಇತ್ತು, ಇಂಟೆಗ್ರಲ್ ಕ್ಯಾಲ್ಕುಲಸ್ ಕೂಡ ಸೇಮ್ 11 ಅವರ್ಸ್ ಇತ್ತು, ಅವನ್ನ ಏನು ಚೇಂಜ್ ಮಾಡಿಲ್ಲ. ಆದ್ರೆ ಒಳಗಡೆ ಕಂಟೆಂಟ್ ಅನ್ನ ರಿಡ್ಯೂಸ್ ಮಾಡಿದ್ದಾರೆ. ಅಂದ್ರೆ ನೀವು 11 ಅವರ್ಸ್ ಪಾಠ ಮುಂಚೆ ಏನ್ ಮಾಡ್ತಾ ಇದ್ವಿ ಅಂದ್ರೆ ಹಿಂದಿನ 2-3 ವರ್ಷಗಳಲ್ಲಿ ಏನ್ ಸಿಲೆಬಸ್ ಮಾಡ್ತಾ ಇದ್ವಿ ಅದನ್ನ ತೆಗೆದು ಇನ್ನೂ ಕಡಿಮೆ ಮಾಡಿ ಅದನ್ನ 11 ಅವರ್ಸ್ ಅಲ್ಲಿ ಪಾಠ ಮಾಡ್ಲಿಕ್ಕೆ ಮಾಡಿದ್ದಾರೆ. ಸೊ ಇನ್ನು ನಿಮಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ ನೋಡೋದಾದ್ರೆ ನೋಡಿ, ಕ್ವಶನ್ ಪೇಪರ್ ಅಲ್ಲಿ 4 ಮಾರ್ಕ್ಸ್ ಇಂದ ಫಸ್ಟ್ ಚಾಪ್ಟರ್ ಇಂದ 4 ಮಾರ್ಕ್ಸ್ ಇಂದ 3 ಕ್ವಶನ್ಸ್, 5 ಮಾರ್ಕ್ಸ್ ಇಂದ 3 ಕ್ವಶನ್ಸ್, 6 ಮಾರ್ಕ್ಸ್ ಇಂದ 2 ಕ್ವಶನ್ಸ್ ಬರುತ್ತೆ. ಸಿಮಿಲರ್ಲಿ ಸೆಕೆಂಡ್ ಚಾಪ್ಟರ್ ಇಂದ 4 ಮಾರ್ಕ್ಸ್ ಇಂದ 2 ಕ್ವಶನ್ಸ್, 5 ಮಾರ್ಕ್ಸ್ ಇಂದ 5 ಕ್ವಶನ್ಸ್, 6 ಮಾರ್ಕ್ಸ್ ಇಂದ 1 ಕ್ವಶನ್ ಬರುತ್ತೆ. Then third chapter in the 4 marks in the 1 question, 5 marks in the 4 question, 6 marks in the 2 questions. And fourth chapter differential calculus in the 4 marks in the 2 questions, 5 marks in the 3 questions, 6 marks in the 3 questions ಬರುತ್ತೆ. Finally fifth chapter in the integral calculus in the 4 marks in the 2 questions, 5 marks in the 3 questions, 6 marks in the 2 questions ಬರುತ್ತೆ. ಟೋಟಲ್ ನೀವು ನೋಡೋದಾದ್ರೆ 3 + 2 5 6 8 10 4 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ. ಓಕೆ, ಸೊ 10 4 ಮಾರ್ಕ್ಸ್ ಕ್ವಶನ್ ಅಂದ್ರೆ 40 ಆಯ್ತು. ಅದರಲ್ಲಿ ನೀವು ಎಷ್ಟು ಮಾರ್ಕ್ಸ್ ಬರೀಬೇಕು ಅಂತ ಮುಂದೆ ನಿಮಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ ತೋರಿಸ್ತೀನಿ, ಅಲ್ಲಿ ಗೊತ್ತಾಗುತ್ತೆ. ಇನ್ನ ಇಲ್ಲಿ ನೋಡೋದಾದ್ರೆ 5 + 3 8 12 15 18 5 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ. ಅದರಲ್ಲಿ ಎಷ್ಟು ಬರೀಬೇಕು ಅಂತ ನಾನು ಮುಂದೆ ಹೇಳ್ತೀನಿ. ದೆನ್ 6 ಮಾರ್ಕ್ಸ್ ಕ್ವಶನ್ಸ್ 4 5 8 10, ಸೊ ಇದು 10 ಬರುತ್ತೆ. ಅದರಲ್ಲಿ ಎಷ್ಟು ಬರೀಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ಮುಂದೆ ಹೇಳ್ತೀನಿ. ಟೋಟಲಿ ಇಲ್ಲಿ 10 4 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ, 18 5 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ, ಮತ್ತೆ 10 6 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ. ಟೋಟಲ್ ನಿಮಗೆ 190 ಮಾರ್ಕ್ಸ್ಗೆ ನಿಮಗೆ ಕ್ವಶನ್ ಪೇಪರ್ ಬರುತ್ತೆ. ಸೊ ಅದ್ರಲ್ಲಿ ನೀವು 100 ಮಾರ್ಕ್ಸ್ಗೆ ನೀವು ಇದನ್ನ ಬರೀಬೇಕಾಗತ್ತೆ. ಓಕೆ, ಸೊ ಇನ್ನು ನಾವು ಸಿಲೆಬಸ್ ಏನಿದೆ ಅಂತ ನೋಡೋದಾದ್ರೆ ಅದನ್ನ ನಿಮಗೆ ಹವರ್ ವೈಸ್ ನಿಮ್ಗೆ ಇಲ್ಲಿ ಅದನ್ನ ಮಾಡಿದ್ದಾರೆ, ಅದನ್ನ ನೋಡಿದ್ರೆ ನಿಮಗೆ ಎಕ್ಸಾಕ್ಟ್ ಆಗಿ ಗೊತ್ತಾಗತ್ತೆ. ಇನ್ನ ನಿಮಗೆ ಕೋರ್ಸ್ ಅಲ್ಲಿ ನೋಡಿ ಡೀಟೇಲ್ ಕಂಟೆಂಟ್ ಇದೆ ಇಲ್ಲಿ. ಸೊ ಸೇಮ್ ಡೆಫಿನೇಷನ್ ಆಫ್ ಮ್ಯಾಟ್ರಿಕ್ಸ್ ಇದೆ, ಫಂಡಮೆಂಟಲ್ಸ್ ಆಫ್ ಆಲ್ಜಿಬ್ರಾ, ಅಡಿಷನ್ ಆಫ್ ಮ್ಯಾಟ್ರಿಕ್ಸ್, ಸಬ್ಟ್ರಾಕ್ಷನ್ ಆಫ್ ಮ್ಯಾಟ್ರಿಕ್ಸ್, ಸ್ಕೇಲಾರ್ ಮಲ್ಟಿಪ್ಲಿಕೇಶನ್, ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್ ಇದೆ, ಸೇಮ್ ಥಿಂಗ್. ದೆನ್ ಇವೆಲ್ಲ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ಸ್ ಕೂಡ ಇದೆ. ಅದಾದ್ಮೇಲೆ ಡಿಟರ್ಮಿನೆಂಟ್ಸ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2 ಇದೆ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿವರೆಗೂ ನಾವು 2x2 ಮಾಡಿಸ್ತಾ ಇದ್ವಿ, 3x3 ಕೂಡ ಮಾಡಿಸ್ತಾ ಇದ್ವಿ. ಆದ್ರೆ ಇನ್ ಮುಂದೆ ನಿಮಗೆ ಮ್ಯಾಟ್ರಿಕ್ಸಸ್ ಅಲ್ಲಿ ಎಲ್ಲೂ ಕೂಡ 3x3 ಮ್ಯಾಟ್ರಿಕ್ಸ್ ನಾವು ಯೂಸೇ ಮಾಡೋದಿಲ್ಲ. ಓನ್ಲಿ ಆರ್ಡರ್ ಆಫ್ 2x2 ಅಷ್ಟನ್ನೇ ಕೂಡ ನಾವು ಯೂಸ್ ಮಾಡ್ತೀವಿ. ಸೇಮ್ ಥಿಂಗ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಇದೆ, ಡಿಟರ್ಮಿನೆಂಟ್ಸ್ ಇರುತ್ತೆ, ಕ್ರಾಮರ್ಸ್ ರೂಲ್ ಕೂಡ ಇರುತ್ತೆ. ಕ್ರಾಮರ್ಸ್ ರೂಲ್ ಅಷ್ಟೇ ಓನ್ಲಿ 2 ಈಕ್ವೇಷನ್ಸ್ ಕೊಡ್ತೀವಿ, 3 ಈಕ್ವೇಷನ್ಸ್ ಸಾಲ್ವೇ ಮಾಡಿಸೋದಿಲ್ಲ. ಓನ್ಲಿ ಡೆಲ್ಟಾ x ಡೆಲ್ಟಾ y, x ಮತ್ತೆ y ಫೈಂಡ್ ಔಟ್ ಮಾಡೋದು ಅಷ್ಟೇ ಪ್ರಾಬ್ಲಮ್. ನಿಮಗೆ 3 ಈಕ್ವೇಷನ್ಸ್ ಬರೋದೇ ಇಲ್ಲ. ಈ ರೀತಿ ಸಿಂಪಲ್ ಮಾಡಿದ್ದಾರೆ. ಅದಾದ್ಮೇಲೆ ಮೈನಸ್ ಅಂಡ್ ಕೋಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡೋದು, ಅದು ಕೂಡ ಓನ್ಲಿ ಫಾರ್ 2x2, 3x3 ಮ್ಯಾಟ್ರಿಕ್ಸ್ ಇಲ್ಲ. ಎ ಇನ್ವರ್ಸ್ ಫೈಂಡ್ ಔಟ್ ಮಾಡೋದು, ಇನ್ವರ್ಸ್ ಆಫ್ ಎ ನಾನ್ ಸಿಂಗ್ಯುಲರ್ ಸ್ಕ್ವೇರ್ ಮ್ಯಾಟ್ರಿಕ್ಸ್, ಅದು ಕೂಡ ಅಷ್ಟೇ ಓನ್ಲಿ ಫಾರ್ 2x2 ಮ್ಯಾಟ್ರಿಕ್ಸ್, 3x3 ಇಲ್ಲ. ಹಾಗಾಗಿ ಇಲ್ಲೆಲ್ಲದರಲ್ಲೂ ಕೂಡ ಸ್ಕೋರ್ ಮಾಡೋದಾಗ್ಲಿ, ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡೋದಾಗ್ಲಿ, ದೇ ಆರ್ ವೆರಿ ವೆರಿ ಈಸಿಯರ್ ಒನ್. ದೆನ್ ಲಾಸ್ಟ್ ಒನ್ ನೋಡೋದಾದ್ರೆ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಮಾತ್ರ ಇದೆ, ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್ ಇಲ್ಲ. ಲಾಸ್ಟ್ ಟೈಮ್ ನಾವು ಮಾಡಿದಾಗ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಫೈಂಡ್ ಔಟ್ ಮಾಡಬೇಕಿತ್ತು, ರೂಟ್ಸ್ ಫೈಂಡ್ ಔಟ್ ಮಾಡಬೇಕಿತ್ತು. ಆದ್ರೆ ಇಲ್ಲಿ ಓನ್ಲಿ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಮಾತ್ರ ಇದೆ, ರೂಟ್ಸ್ ಇಲ್ಲ. ಹಾಗಾಗಿ ಫಸ್ಟ್ ಚಾಪ್ಟರ್ ಅಲ್ಲಿ ಏನೇನು ರಿಡ್ಯೂಸ್ ಆಗಿದೆ ಅಂತ ನಾವು ನೋಡೋದಾದ್ರೆ ಆಲ್ 3x3 ಪ್ರಾಬ್ಲಮ್ಸ್ ಆಸ್ ರಿಮೂವ್ಡ್. ಯಾವುದು ಕೂಡ 3x3 ಇದರಲ್ಲಿ ನಾವು ಯಾವುದೇ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡಿಸಲ್ಲ, ಆಲ್ ಆರ್ ಓನ್ಲಿ 2x2 ಮಾತ್ರ. ಇನ್ನು ಮಿಕ್ಕಿದೆಲ್ಲಾ ಕಂಟೆಂಟ್ ಗಳು ಕೂಡ ಸೇಮ್ ಇದೆ, ಯಾವುದನ್ನು ಕೂಡ ತೆಗೆದಿಲ್ಲ. ಅದ್ರ ಜೊತೆಗೆ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಮಾತ್ರ ಇದೆ, ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್ ಇರೋದಿಲ್ಲ. ಓಕೆ, ದೆನ್ ಕ್ರಾಮರ್ಸ್ ರೂಲ್ ಅಂತ ಬಂದಾಗ ಅಲ್ಲೂ ಕೂಡ ಅಷ್ಟೇ ಓನ್ಲಿ 2 ಈಕ್ವೇಷನ್ಸ್ ಇರೋದು ಮಾತ್ರ ಇರುತ್ತೆ. ಅಂದ್ರೆ 2 ವೇರಿಯೇಬಲ್ಸ್ ಫೈಂಡ್ ಔಟ್ ಮಾಡೋದು ಮಾತ್ರ ಇರುತ್ತೆ, 3 ಫೈಂಡ್ ಔಟ್ ಮಾಡೋದು ಇರೋದಿಲ್ಲ. ಓಕೆ, ಇದು ಚೇಂಜಸ್ ಆಗಿದೆ. ಹಾಗಾಗಿ ತುಂಬಾ ಈಸಿ ಆಗಿದೆ. ಆಲ್ಮೋಸ್ಟ್ 3x3 ಇಲ್ಲ ಅಂದ್ರೆ 2x2 ಕಂಡುಹಿಡಿಯೋದು ಇಟ್ ಇಸ್ ವೆರಿ ವೆರಿ ಈಸಿಯರ್ ಒನ್. ಓಕೆ, ದೆನ್ ಸ್ಟ್ರೈಟ್ ಲೈನ್ಸ್ ಅಂತ ಬಂದಾಗ ಸೇಮ್ ಥಿಂಗ್, ಸ್ಲೋಪ್ ಆಫ್ ಎ ಸ್ಟ್ರೈಟ್ ಲೈನ್ಸ್ ಸೇಮ್ ಥಿಂಗ್ ಅದು ಇದೆ. ದೆನ್ ಸ್ಲೋಪ್ ಆಫ್ ದ ಸ್ಟ್ರೈಟ್ ಲೈನ್ ಆಫ್ ಆಂಗಲ್ ಆಫ್ ಇನ್ಕ್ಲಿನೇಷನ್ ವಿತ್ ಪಾಸಿಟಿವ್ ಎಕ್ಸ್ ಆಕ್ಸಿಸ್, ಸ್ಲೋಪ್ ಆಫ್ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ 2 ಪಾಯಿಂಟ್ಸ್, 1 ಪಾಯಿಂಟ್ ಮತ್ತೆ ಸ್ಲೋಪ್, ಅದಾದ್ಮೇಲೆ ಸ್ಲೋಪ್ ಪಾಯಿಂಟ್ ಫಾರ್ಮ್, 2 ಪಾಯಿಂಟ್ ಫಾರ್ಮ್, ದೆನ್ ಜನರಲ್ ಫಾರ್ಮ್, ಆಮೇಲೆ ಎಕ್ಸ್ ಇಂಟರ್ಸೆಪ್ಟ್ ವೈ ಇಂಟರ್ಸೆಪ್ಟ್ ಫೈಂಡ್ ಔಟ್ ಮಾಡೋದು, ಫೈಂಡಿಂಗ್ ಸ್ಲೋಪ್ ಎಕ್ಸ್ ಅಂಡ್ ವೈ ಇಂಟರ್ಸೆಪ್ಟ್, ಎಲ್ಲದೂ ಕೂಡ ಸಿಂಪಲ್ ಪ್ರಾಬ್ಲಮ್ಸ್ ಇವೆಲ್ಲದನ್ನು ಕೂಡ.
ದೆನ್ ಕಂಡೀಷನ್ ಆಫ್ ಲೈನ್ ಟು ಬಿ ಪ್ಯಾರಲಲ್ ಅಂಡ್ ಪರ್ಪೆಂಡಿಕ್ಯುಲರ್, ಇವೆಲ್ಲದೂ ಕೂಡ ಏನಿತ್ತು ಅವೆಲ್ಲದೂ ಸೇಮ್ ಥಿಂಗ್. ಆಲ್ಮೋಸ್ಟ್ ಫಸ್ಟ್ ಚಾಪ್ಟರ್ ಅಲ್ಲಿ ಫಸ್ಟ್ ಟೈಮ್ ಏನಿತ್ತಲ್ಲ ಸ್ಟ್ರೈಟ್ ಲೈನ್ಸ್ ಅಲ್ಲಿ ಎಲ್ಲಾ ಮೆಥಡ್ಸ್ ಗಳು ಸೇಮ್ ಇದೆ. ಮೇ ಬಿ ಒಂದೆರಡು ಮೆಥಡ್ಸ್ ಗಳನ್ನ y = mx + c ಆ ಒಂದು ಮೆಥಡ್ ಅನ್ನ ತೆಗೆದಿದ್ದಾರೆ, ಅದೊಂದನ್ನ ಇಟ್ಕೊಂಡಿಲ್ಲ. ಅದು ಬಿಟ್ರೆ 1 ಪಾಯಿಂಟ್ ಫಾರ್ಮ್, 2 ಪಾಯಿಂಟ್ ಫಾರ್ಮ್ ಮತ್ತೆ ಸ್ಲೋಪ್ ಪಾಯಿಂಟ್ ಫಾರ್ಮ್ ಇವೆಲ್ಲ ಅದು ಕೂಡ ಇದೆ, ಯಾವುದು ಕೂಡ ಚೇಂಜಸ್ ಆಗಿಲ್ಲ. ಅದರ ಜೊತೆಗೆ ಜನರಲ್ ಫಾರ್ಮ್ ಕೂಡ ಇದೆ, ಎಕ್ಸ್ ಇಂಟರ್ಸೆಪ್ಟ್ y ಇಂಟರ್ಸೆಪ್ಟ್ ಫೈಂಡ್ ಔಟ್ ಮಾಡೋದು, ಸ್ಲೋಪ್ ಫೈಂಡ್ ಔಟ್ ಮಾಡೋದು ಕೂಡ ಇದೆ. ಅದಾದ್ಮೇಲೆ ಪ್ಯಾರಲಲ್ ಕಂಡೀಷನ್ಸ್, ಪರ್ಪೆಂಡಿಕ್ಯುಲರ್ ಕಂಡೀಷನ್ಸ್ ಕೂಡ ಇದೆ. ಜೊತೆಗೆ ಏನಪ್ಪಾ ಅಂತ ಅಂದ್ರೆ ಇಲ್ಲಿ ಇದನ್ನ ತೆಗೆದಿದ್ದಾರೆ, ಯಾವ್ದನ್ನ ಆಂಗಲ್ ಬಿಟ್ವೀನ್ ಟೂ ಸ್ಟ್ರೈಟ್ ಲೈನ್ಸ್ ತೆಗೆದಿದ್ದಾರೆ. ಅದು ತುಂಬಾ ವಿದ್ಯಾರ್ಥಿಗಳಿಗೆ ಅದು ಕಷ್ಟ ಆಗುತ್ತೆ ಅಂತ ಫೀಲ್ ಆಗಿರೋದ್ರಿಂದ ಇಲ್ಲಿ ಆಂಗಲ್ ಬಿಟ್ವೀನ್ ಟೂ ಸ್ಟ್ರೈಟ್ ಲೈನ್ಸ್ ಅನ್ನ ರಿಮೂವ್ ಮಾಡಿದ್ದಾರೆ. ಸೊ ಆಂಗಲ್ ಬಿಟ್ವೀನ್ ಟೂ ಸ್ಟ್ರೈಟ್ ಲೈನ್ಸ್ ಮತ್ತೆ y = mx + c ನ ಮಾತ್ರ ರಿಮೂವ್ ಮಾಡಿದ್ದಾರೆ. ಅವೆರಡನ್ನ ರಿಮೂವ್ ಮಾಡಿ ಉಳಿದಿರ್ತಕ್ಕಂಥ ಎಲ್ಲದನ್ನು 12 hours ಟೈಮ್ ಕೊಟ್ಟಿದ್ದಾರೆ ಇಲ್ಲಿ ಟೀಚ್ ಮಾಡ್ಲಿಕ್ಕೆ. ಹಾಗಾಗಿ ಇದು ಕೂಡ ಎಲ್ಲದನ್ನು ಕೂಡ ಸಿಂಪಲ್ ಪ್ರಾಬ್ಲಮ್ಸ್ ಇರುತ್ತೆ, ಯು ಕ್ಯಾನ್ ಈಸಿಲಿ ಡೂ ಇಟ್. ಓಕೆ, ದೆನ್ ಇನ್ನ ಥರ್ಡ್ ಚಾಪ್ಟರ್ ಅಂತ ಬಂದಾಗ ಟ್ರಿಗ್ನೋಮೆಟ್ರಿ. ಟ್ರಿಗ್ನೋಮೆಟ್ರಿನಲ್ಲಿ ಸೇಮ್ ಥಿಂಗ್, ಕಾನ್ಸೆಪ್ಟ್ ಆಫ್ ಮೆಜರ್ಮೆಂಟ್ ಆಫ್ ಆಂಗಲ್ಸ್ ಇನ್ ರೇಡಿಯನ್ಸ್ ಅಂಡ್ ಡಿಗ್ರೀಸ್ ಸೇಮ್ ಥಿಂಗ್ ಇದೆ, ಏನು ಚೇಂಜಸ್ ಆಗಿಲ್ಲ. ದೆನ್ ASTC ರೂಲ್ ಕೂಡ ಸೇಮ್ ಇದೆ. ಡೆಫಿನೇಷನ್ ಆಫ್ ಅಲೈಡ್ ಆಂಗಲ್ಸ್, ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ಅಲೈಡ್ ಆಂಗಲ್ಸ್ ಅದು ಕೂಡ ಸೇಮ್ ಇದೆ. ಇವೆಲ್ಲದ್ರ ಮೇಲೂ ಪ್ರಾಬ್ಲಮ್ಸ್ ಗಳಿದೆ. ಆಲ್ಮೋಸ್ಟ್ ಲಾಸ್ಟ್ ಏನು ಟ್ರಿಗ್ನೋಮೆಟ್ರಿ ಏನಿತ್ತು ಅದೇ ಸೇಮ್ ಥಿಂಗ್ ಎಲ್ಲದನ್ನು ಕೂಡ ಕಂಟಿನ್ಯೂ ಆಗಿದೆ. ದೆನ್ ಇಲ್ಲಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ಕಾಂಪೌಂಡ್ ಆಂಗಲ್ಸ್ ಹೇಳಿದ್ದಾರೆ. ಕಾಂಪೌಂಡ್ ಆಂಗಲ್ಸ್ ಗೆ ಯಾವುದೇ ಪ್ರೂಫ್ ಇಲ್ಲ. ಓಕೆ, ಸೊ ಪ್ರೂಫ್ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಪ್ರಾಬ್ಲಮ್ಸ್ ಅಷ್ಟೇ ಇರುತ್ತೆ. sin of a + b ಲಾಸ್ಟ್ ಟೈಮ್ ಕೂಡ ಅದೇ ತರ ಇತ್ತು. ಅದ್ರ ಮೇಲೆ ಇವೆಲ್ಲ ಕೆಲವು ಪ್ರಾಬ್ಲಮ್ಸ್ ಇದೆ. ಆಮೇಲೆ ಇದೊಂದೇ ಪ್ರಾಬ್ಲಮ್ ಅಷ್ಟೇ, ಸಿಂಪಲ್, ಜಾಸ್ತಿ ಯಾವುದು ಇದರಲ್ಲಿ ಪ್ರಾಬ್ಲಮ್ಸ್ ಗಳನ್ನ ಮಾಡೋ ಅವಶ್ಯಕತೆ ಇಲ್ಲ. ದೆನ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ಮಲ್ಟಿಪಲ್ ಆಂಗಲ್ಸ್, ಇವೆಲ್ಲದನ್ನು ಪ್ರೂಫ್ಸ್ ಅಷ್ಟೇ ಇದೆ, ಇದ್ರ ಮೇಲೆ ಯಾವುದು ಪ್ರಾಬ್ಲಮ್ಸ್ ಇರಲ್ಲ. sin 2a cos 2a ಇವೆಲ್ಲ ಪ್ರೂಫ್ ಗಳನ್ನ ಸಾಲ್ವ್ ಮಾಡೋದಿದೆ, ಪ್ರಾಬ್ಲಮ್ಸ್ ಗಳನ್ನ ಇದು ಪ್ರತಿಯೊಂದು ಐಡೆಂಟಿಟಿಗಳನ್ನ ಪ್ರೂವ್ ಮಾಡೋದಿದೆ, ಆದ್ರೆ ಪ್ರಾಬ್ಲಮ್ಸ್ ಇರೋದಿಲ್ಲ ಇದ್ರ ಮೇಲೆ ಯಾವುದನ್ನು ಕೂಡ. ದೆನ್ sin 3a cos 3a ಇದು ಕೂಡ ಪ್ರೂವ್ ಮಾಡೋದಷ್ಟೇ ಇದೆ. ಅಲ್ಲಿಗೆ ಇಲ್ಲಿ ಟ್ರಾನ್ಸ್ಫಾರ್ಮೇಶನ್ ಫಾರ್ಮುಲಾ ತೆಗೆದುಬಿಟ್ಟಿದ್ದಾರೆ. ಟ್ರಾನ್ಸ್ಫಾರ್ಮೇಶನ್ ಫಾರ್ಮುಲಾ ಕಂಪ್ಲೀಟ್ ಆಗಿ ರಿಮೂವ್ ಮಾಡಿದ್ದಾರೆ, ಏನೂ ಇಲ್ಲ. ಅದಾದ್ಮೇಲೆ ಟ್ರಿಗ್ನೋಮೆಟ್ರಿನಲ್ಲಿ ಈ ಒಂದು ಕಾಂಪೌಂಡ್ ಆಂಗಲ್ಸ್ ಮೇಲೆ, ಮಲ್ಟಿಪಲ್ ಆಂಗಲ್ ಮೇಲೆ, ಸಬ್ ಮಲ್ಟಿಪಲ್ ಆಂಗಲ್ ಮೇಲೆ ಮತ್ತೆ ಇವೆಲ್ಲದನ್ನು ಕೂಡ ಇಲ್ಲೆಲ್ಲೂ ಕೂಡ ಪ್ರಾಬ್ಲಮ್ಸ್ ಗಳೇ ಇಲ್ಲ, ಎಲ್ಲದಕ್ಕೂ ಓನ್ಲಿ ಪ್ರೂಫ್ ಅಷ್ಟೇ ಇರೋದು. ಈ ಪ್ರೂಫ್ ಗಳನ್ನ ನೀವು ಕರೆಕ್ಟ್ ಆಗಿ ಕಲ್ತ್ಕೊಂಡ್ರೆ ಇವುಗಳಲ್ಲೇ ನಿಮಗೆ ಪ್ರಾಬ್ಲಮ್ಸ್ ಗಳು ರಿಪಿಟೇಷನ್ಸ್ ಆಗ್ತಾ ಇರುತ್ತೆ. ಹಾಗಾಗಿ ಇಲ್ಲೂ 8 hours ಮಾಡಿದ್ದಾರೆ ಈ ಒಂದು ಚಾಪ್ಟರ್ ನ, 2 hours ರಿಮೂವ್ ಮಾಡಿದ್ದಾರೆ. ಅದರಲ್ಲಿ ಟ್ರಾನ್ಸ್ಫಾರ್ಮೇಶನ್ ಫಾರ್ಮುಲಾ ಮೇಜರ್ ಪಾರ್ಟ್ ಇತ್ತು, ಅದನ್ನ ತೆಗೆದಿದ್ದಾರೆ. ಮತ್ತೆ ಎಲ್ಲಾ ಪ್ರಾಬ್ಲಮ್ಸ್ ಅನ್ನ ರಿಮೂವ್ ಮಾಡ್ಕೊಂಡಿರೋದ್ರಿಂದ ಆಲ್ಮೋಸ್ಟ್ ಈ ಒಂದು ಇಲ್ಲೇನ್ ಪ್ರೂಫ್ ಗಳಿದೆ ಇಷ್ಟನ್ನ ನೀವು ಮಾಡಿದ್ರೆ ಸಾಕು, ಇದ್ರ ಮೇಲೆ ಯಾವುದೂ ಪ್ರಾಬ್ಲಮ್ಸ್ ಬರೋದಿಲ್ಲ ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಇಷ್ಟಿದ್ರೆ ಸಾಕು. ದೆನ್ ನೀವು ಫೋರ್ತ್ ಚಾಪ್ಟರ್ಗೆ ಅಂತ ಬಂದ್ರೆ ಡಿಫ್ರೆನ್ಸಿಯೇಷನ್ ಅಂಡ್ ಇಟ್ಸ್ ಅಪ್ಲಿಕೇಶನ್ಸ್ ಬಂದಾಗ ಸೇಮ್ ಥಿಂಗ್, ಇಲ್ಲೂ ಕೂಡ ಲಿಸ್ಟಿಂಗ್ ಆಫ್ ಡೆರಿವೇಟಿವ್ಸ್ ಆಫ್ ಸ್ಟ್ಯಾಂಡರ್ಡ್ ಆಲ್ಜಿಬ್ರಾಯಿಕ್ ಫಂಕ್ಷನ್ಸ್ ಲಿಸ್ಟ್ ಮಾಡ್ತಾ ಇದ್ವಿ ಫಾರ್ಮುಲಾಗಳನ್ನ, ಅದು ಸೇಮ್ ಇದೆ. ಸಮ್ ರೂಲು, ಡಿಫರೆನ್ಸ್ ರೂಲು, ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ರೂಲ್ ಸೇಮ್ ಇದೆ. ದೆನ್ ಪ್ರಾಡಕ್ಟ್ ರೂಲ್ ಕೂಡ ಇದೆ. ದೆನ್ ಕೋಶಂಟ್ ರೂಲ್ ಕೂಡ ಇದೆ, ಅವು ಕೂಡ ಎಲ್ಲ ಸೇಮ್ ಇದೆ. ಮ್ಯಾಕ್ಸಿಮಮ್ 3 ಫಂಕ್ಷನ್ಸ್ ಇದೆ, 2 ಫಂಕ್ಷನ್ಸ್ ಕೂಡ ಇದೆ. ದೆನ್ ಕೋಶಂಟ್ ರೂಲು ಮತ್ತೆ ಪ್ರಾಡಕ್ಟ್ ರೂಲ್ ಪ್ರಾಬ್ಲಮ್ಸ್ ಇವೆಲ್ಲದೂ ಕೂಡ ಲಾಸ್ಟ್ ಸೇಮ್ ಇತ್ತು, ಈಗಲೂ ಕೂಡ ಅದೇ ಇದೆ. ದೆನ್ ಸಕ್ಸೆಸಿವ್ ಡಿಫ್ರೆನ್ಸಿಯೇಷನ್ ಇದು ಕೂಡ ಇದೆ. ಬಟ್ ಇಲ್ಲಿ ಏನಂದ್ರೆ ಯಾವುದು ಕೂಡ ಪ್ರೂಫ್ ಗಳು ಇರೋದು. y = tan inverse of x ಇದ್ರೆ ಪ್ರೂವ್ ದಟ್ y2 + 2x y1 = 0 ಅಂತ ಹೇಳಿ ಒಂದು ಪ್ರಾಬ್ಲಮ್ ಗಳನ್ನ ಸಾಲ್ವ್ ಮಾಡ್ತಾ ಇದ್ವಿ. sin inverse of x, tan inverse of x ಈ ರೀತಿ. ಆ ರೀತಿ ಯಾವುದು ಕೂಡ ಪ್ರಾಬ್ಲಮ್ ಗಳು ಇಲ್ಲಿ ಬರಲ್ಲ. ಓನ್ಲಿ ಸಿಂಪಲ್ ಥಿಂಗ್ y = x² + 2x + 1 ಇರುತ್ತೆ. ಫೈಂಡ್ d²y/dx², ಆ ತರ ಕೇಳ್ತಾರೆ. ಹಾಗಾಗಿ ಇಲ್ಲಿ ಯಾವುದೇ ರೀತಿ ಶೋ ದಟ್, ಪ್ರೂವ್ ದಟ್ ಯಾವುದೂ ಇರೋದಿಲ್ಲ. ಫೈಂಡ್ d²y/dx², ಸಿಂಪಲ್ ಆಗಿ ಮಾಡಿದ್ದಾರೆ ಅದನ್ನು ಕೂಡ. ದೆನ್ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಇರುತ್ತೆ, ಸ್ಲೋಪ್ ಆಫ್ ದ ನಾರ್ಮಲ್ ಇಲ್ಲ. ಈಕ್ವೇಷನ್ ಆಫ್ ಟ್ಯಾಂಜೆಂಟ್ ಇರುತ್ತೆ, ಈಕ್ವೇಷನ್ ಆಫ್ ನಾರ್ಮಲ್ ಇರಲ್ಲ. ಯಾಕೆಂದ್ರೆ ವಿದ್ಯಾರ್ಥಿಗಳಲ್ಲಿ ಅದು ಕನ್ಫ್ಯೂಷನ್ಸ್ ಇದ್ದಿದ್ರಿಂದ ಕನ್ಫ್ಯೂಷನ್ಸ್ ಬೇಡ ಅಂತ ಹೇಳಿ ಸ್ಲೋಪ್ ಆಫ್ ದ ನಾರ್ಮಲ್ ತೆಗೆದಿದ್ದಾರೆ, ಈಕ್ವೇಷನ್ ಆಫ್ ದ ನಾರ್ಮಲ್ ಕೂಡ ತೆಗೆದಿದ್ದಾರೆ. ಓನ್ಲಿ ಸ್ಲೋಪ್ ಆಫ್ ಟ್ಯಾಂಜೆಂಟ್, ಈಕ್ವೇಷನ್ ಆಫ್ ಟ್ಯಾಂಜೆಂಟ್. ಇನ್ನು ರೇಟ್ ಮೆಜರ್ಸ್ ಅಂತ ಬಂದಾಗ ಆಸ್ ಯೂಶುವಲ್ ವೆಲಾಸಿಟಿ ಮತ್ತೆ ಆಕ್ಸಲರೇಷನ್ ಎರಡೂ ಕೂಡ ಇದೆ. ಮೆಜಾರಿಟಿ ಏನ್ ತೆಗೆದಿದ್ದಾರೆ ಅಂತ ನೀವು ನೋಡೋದಾದ್ರೆ ಮ್ಯಾಕ್ಸಿಮಾ ಮಿನಿಮಾ ತೆಗೆದಿದ್ದಾರೆ. ಮ್ಯಾಕ್ಸಿಮಾ ಮಿನಿಮಾ ಇಲ್ವೇ ಇಲ್ಲ. ಜೊತೆಗೆ ಚೈನ್ ರೂಲ್ ಇಲ್ಲ, ಚೈನ್ ರೂಲ್ ಇತ್ತು, ಚೈನ್ ರೂಲ್ ಅನ್ನ ತೆಗೆದಿದ್ದಾರೆ. ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಡಿಫ್ರೆನ್ಸಿಯೇಷನ್ ಇತ್ತು, ಅವೆಲ್ಲದನ್ನು ಕೂಡ ತೆಗೆದಿದ್ದಾರೆ. ಮ್ಯಾಕ್ಸಿಮಾ ಮಿನಿಮಮ್ ಪ್ರಾಬ್ಲಮ್ಸ್ ಇತ್ತು, ಅವನ್ನು ಕೂಡ ಹೋಲ್ಸೇಲ್ ತೆಗೆದಿದ್ದಾರೆ. ಸೊ ಅಲ್ಲಿಗೆ 11 hours ಅಲ್ಲಿ ದೇ ಹ್ಯಾವ್ ರಿಮೂವ್ಡ್ ಮ್ಯಾಕ್ಸಿಮಾ ಮಿನಿಮಾ 2 hours ಇತ್ತು ಲಾಸ್ಟ್ ಟೈಮ್, ಅದನ್ನ ತೆಗೆದಿದ್ದಾರೆ. ಚೈನ್ ರೂಲ್ಗೆ 2 hours ಇತ್ತು, ಚೈನ್ ರೂಲ್ ಪೂರ್ತಿ ತೆಗೆದಿದ್ದಾರೆ 2 hours, ಅಲ್ಲಿಗೆ 4 hours ರಿಮೂವ್ ಮಾಡಿದ್ದಾರೆ. ಇನ್ನ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಗಳದ್ದು ಎಕ್ಸ್ಪ್ಲೈನ್ ಮಾಡಲಿಕ್ಕೆ 1 hour ಇತ್ತು, 5 hours ತೆಗೆದಿದ್ದಾರೆ. 5 hours ತೆಗೆದು ಉಳಿದಿರ್ತಕ್ಕಂಥ ಸಿಲೆಬಸ್ ಅನ್ನ ದೇ ಮೇಡ್ ಇಟ್ ಆಸ್ 11 hours ಸಿಲೆಬಸ್. ಓಕೆ, ಹಾಗಾಗಿ ನಿಮಗೆ ಪ್ರಾಬ್ಲಮ್ ಗಳನ್ನ ವರ್ಕೌಟ್ ಮಾಡ್ಲಿಕ್ಕೆ ತುಂಬಾ ಟೈಮ್ ಸಿಗುತ್ತೆ. ದೇ ಆರ್ ವೆರಿ ಈಸಿ ಅಂಡ್ ಯು ಕ್ಯಾನ್ ಡೂ ಇಟ್ ವೆರಿ ಈಸಿಲಿ. ಆರಾಮಾಗಿ ನೀವು ಮಾಡ್ಕೊಂಡು ಹೋಗ್ಬೋದು, ಸಿಂಪಲ್ ಇದೆ. ಇವನ್ ಆಲ್ಸೋ ಈಕ್ವೇಷನ್ ಆಫ್ ನಾರ್ಮಲ್, ಸ್ಲೋಪ್ ಆಫ್ ನಾರ್ಮಲ್ ಕೂಡ ತೆಗೆದಿದ್ದಾರೆ. ಸೊ ಇಟ್ಸ್ ವೆರಿ ಈಸಿ ಟು ಡೂ ಡಿಫ್ರೆನ್ಸಿಯೇಷನ್ ಆಲ್ಸೋ.
ದೆನ್ ಇಂಟೆಗ್ರಲ್ ಕ್ಯಾಲ್ಕುಲಸ್ ಅಂತ ಬಂದಾಗ ಸೇಮ್ ಥಿಂಗ್, ಇಂಟ್ರೊಡಕ್ಷನ್ ಟು ಇಂಡೆಫಿನಿಟ್ ಇಂಟೆಗ್ರಲ್, ಲಿಸ್ಟಿಂಗ್ ಆಫ್ ಇಂಟೆಗ್ರಲ್ ಅದು ಸೇಮ್ ಇತ್ತು ಆಸ್ ಯೂಶುವಲ್. ದೆನ್ ರೂಲ್ಸ್ ಆಫ್ ಇಂಟಿಗ್ರೇಷನ್, ಸಮ್ ರೂಲು, ಡಿಫರೆನ್ಸ್ ರೂಲು, ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಎಲ್ಲದೂ ಕೂಡ ಸೇಮ್ ಇತ್ತು. ಇವ್ಯಾಲ್ಯೂಯೇಷನ್ ಆಫ್ ಇಂಟಿಗ್ರೇಷನ್ ವಿತ್ ಸಿಂಪಲ್ ಆಲ್ಜಿಬ್ರಾಯಿಕ್ ಅಂಡ್ ಎಕ್ಸ್ಪೋನೆನ್ಷಿಯಲ್ ಇಂಟಿಗ್ರೇಷನ್ ಗ್ರಾಂಡ್ಸ್ ಅದು ಕೂಡ ಸೇಮ್ ಇತ್ತು. ದೆನ್ ಸಿಂಪಲ್ ಆಲ್ಜಿಬ್ರಾಯಿಕ್ ಇಂಟಿಗ್ರೆಂಟ್ಸ್ ಅದು ಕೂಡ ಸಿಂಪಲ್, ಎಲ್ಲದನ್ನು ಕೂಡ ಸಿಂಪಲ್ ಮಾಡಿಟ್ಟಿದ್ದಾರೆ. ದೆನ್ ಇವ್ಯಾಲ್ಯೂಯೇಷನ್ ಆಫ್ ಇಂಟಿಗ್ರಲ್ ವಿತ್ ಸಿಂಪಲ್ ರ್ಯಾಷನಲ್ ಆಲ್ಜಿಬ್ರಾಯಿಕ್, ಈ ರೀತಿ ರ್ಯಾಷನಲ್ ಇರತಕ್ಕಂಥದ್ದನ್ನು ಸಿಂಪಲ್ ಆಗಿ ಮಾಡಿದ್ದಾರೆ. ದೆನ್ ಇ ಪವರ್ ಎಕ್ಸ್, ಎಕ್ಸ್ ಇ ಪವರ್ ಎಕ್ಸ್ ಈ ರೀತಿ ಇರೋದನ್ನ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಲ್ಲಿ ಇಟ್ಟಿದ್ದಾರೆ. ದೆನ್ ಸೇಮ್ ಥಿಂಗ್ ಲಾಗ್ ಎಕ್ಸ್, ಎಕ್ಸ್ ಲಾಗ್ ಎಕ್ಸ್, ಎಕ್ಸ್ ಸ್ಕ್ವೇರ್ ಲಾಗ್ ಎಕ್ಸ್. ಇಲ್ಲಿ ಏನ್ ಪ್ರಾಬ್ಲಮ್ಸ್ ಇದೆ ಇವುಗಳನ್ನು ಬಿಟ್ಟು ಬೇರೆ ಏನು ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಏನ್ ಪ್ರಾಬ್ಲಮ್ಸ್ ಇದೆ ಇವುಗಳನ್ನ ಕಲ್ತ್ಕೊಂಡ್ರೆ ಸಾಕು, ಅದರಲ್ಲೇ ನಿಮಗೆ ಎಕ್ಸಾಮ್ಗೆ ಬರುತ್ತೆ. ದೆನ್ ಎವ್ಯಾಲ್ಯೂಯೇಷನ್ ಸೇಮ್, ಇಲ್ಲಿ ಮೇಲ್ಗಡೆ ಏನ್ ಪ್ರಾಬ್ಲಮ್ಸ್ ಮಾಡಿದ್ವಿ ಅವೆಲ್ಲ ಅದು ಕೂಡ ಡೆಫಿನೆಟ್ ಇಂಟೆಗ್ರಲ್ಸ್ ಅನ್ನ ಅವ್ರು ಅಪ್ಲೈ ಮಾಡ್ಲಿಕ್ಕೆ ಹೇಳಿದ್ದಾರೆ. ಅದಾದ್ಮೇಲೆ ಏರಿಯಾ ಅಂಡರ್ ದ ಕರ್ವ್ ಮತ್ತೆ ವಾಲ್ಯೂಮ್ ಆಫ್ ದ ಸಾಲಿಡ್ ಜನರೇಟೆಡ್ ಬೈ ರೊಟೇಟಿಂಗ್ ದ ಕರ್ವ್, ಇವೆರಡು ಕೂಡ ಸೇಮ್ ಇದೆ, ಏರಿಯಾ ಮತ್ತೆ ವಾಲ್ಯೂಮ್ ಇಷ್ಟೇ, ಬೇರೆ ಏನು ಕೂಡ ಇಲ್ಲ, ಏರಿಯಾ ವಾಲ್ಯೂಮ್ ಅಷ್ಟೇ. ಸೊ ಅಲ್ಲಿಗೆ ಇಂಟಿಗ್ರೇಷನ್ ಅಲ್ಲಿ ನೀವು ನೋಡೋದಾದ್ರೆ ಮೆಜಾರಿಟಿ ತುಂಬಾ ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ ಗಳು ಕೆಲವೊಂದಿತ್ತು, ಅವೆಲ್ಲದನ್ನು ಕೂಡ ತೆಗೆದಿದ್ದಾರೆ. ದೇ ಮೇಡ್ ಇಟ್ ವೆರಿ ಸಿಂಪಲ್ ಇಂಟಿಗ್ರೇಷನ್ ಅನ್ನ ಇಟ್ಟಿದ್ದಾರೆ. ಆಲ್ಜಿಬ್ರಾಯಿಕ್, ಇ ಪವರ್ ಎಕ್ಸ್ ಆ ರೀತಿ ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ಡಿಫ್ರೆನ್ಸಿಯೇಷನ್, ಆ ಫಾರ್ಮುಲಾ ಲಿಸ್ಟಿಂಗ್ ಇದೆ. ಜೊತೆಗೆ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಂತೂ ಸೇಮ್ ಥಿಂಗ್ ಅದು ಇದ್ದೇ ಇದೆ. ಅದ್ರ ಮೇಲೆ ಇನ್ನ ಡೆಫಿನೆಟ್ ಇಂಟೆಗ್ರಲ್ಸ್, ಇಲ್ಲಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಇತ್ತು ಇಂಟಿಗ್ರೇಷನ್ ಅಲ್ಲಿ, ಸಬ್ಸ್ಟಿಟ್ಯೂಷನ್ ಮೆಥಡ್ ಅನ್ನ ತೆಗೆದಿದ್ದಾರೆ. ಅರ್ಥ ಆಯ್ತಲ್ಲ, ಸಬ್ಸ್ಟಿಟ್ಯೂಷನ್ ಮೆಥಡ್ ಅನ್ನು ತೆಗೆದಿದ್ದಾರೆ. ಫಾರ್ಮುಲಾಗಳನ್ನ ಯೂಸ್ ಮಾಡಿ ಸಿಂಪ್ಲಿಫೈ ಮಾಡ್ತಕ್ಕಂತಹ ಒಂದು ಮೆಥಡ್ ಇತ್ತು, ಅದನ್ನು ಕೂಡ ತೆಗೆದಿದ್ದಾರೆ. ಸೊ ಹಾಗಾಗಿ ದೇ ಮೇಡ್ ಇಟ್ ವೆರಿ ಸಿಂಪಲ್ ಇಂಟಿಗ್ರೇಷನ್, ಸಿಂಪಲ್ ಡೈರೆಕ್ಟ್ ಆನ್ಸರ್ಸ್ ಗಳು ಬರೋ ತರ ಇಂಟಿಗ್ರೇಷನ್ ನ ಇಟ್ಟಿದ್ದಾರೆ. ಅದ್ರ ಮೇಲೆ ಇದು ಯಾವುದು ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಕೂಡ ಇದೆ. ಸೇಮ್ ಎಲ್ಲಾ ಪ್ರಾಬ್ಲಮ್ಸ್ ಗಳಿಗೂ ಡೆಫಿನೆಟ್ ಇಂಟೆಗ್ರಲ್ಸ್ ಕೂಡ ಇದೆ. ಓಕೆನಾ. ಇನ್ನ ವಾಲ್ಯೂಮ್ ಮತ್ತೆ ಏರಿಯಾ ಸೇಮ್, ಅದು ಲಾಸ್ಟ್ ಟೈಮ್ ಇತ್ತು ಅದೇ ರೀತಿ ಈಗಲೂ ಕೂಡ ಇದೆ. ಅದು ಕೂಡ ವೆರಿ ಸಿಂಪಲ್ ಇಂಟಿಗ್ರೇಷನ್ ಕೂಡ ಅದನ್ನ ಇಟ್ಟಿದ್ದಾರೆ. ಸೊ ಇಲ್ಲಿ ನೋಡಿದ್ರೆ ಇಲ್ಲೂ ಕೂಡ 11 ಅವರ್ಸ್ ಅಲ್ಲಿ ಆಲ್ಮೋಸ್ಟ್ ದೇ ಹ್ಯಾವ್ ರಿಮೂವ್ 4 to 5 ಅವರ್ಸ್ ಸಿಲೆಬಸ್ ಅನ್ನ ತೆಗೆದಿದ್ದಾರೆ. ಬಟ್ ದೇ ಮೇಡ್ ಇಟ್ ಅಗೇನ್ 11 ಅವರ್ಸ್ ಮಾಡಿ ಆ 11 ಅವರ್ಸ್ ಅಲ್ಲಿ ಆ ಒಂದು ಸಿಲೆಬಸ್ ಅನ್ನ ಫ್ರೇಮ್ ಮಾಡಿದ್ದಾರೆ. ಸೊ ಇವೆಲ್ಲದನ್ನು ಕೂಡ ಅವರು ಮಾಡಿರ್ತಕ್ಕಂಥದ್ದು ವಿದ್ಯಾರ್ಥಿಗಳ ಒಂದು ಹಿತದೃಷ್ಟಿಯಿಂದ ಮತ್ತೆ ವಿದ್ಯಾರ್ಥಿಗಳ ಒಂದು ಕಲಿಕಾ ಗುಣಮಟ್ಟವನ್ನ ಗಮನದಲ್ಲಿ ಇಟ್ಕೊಂಡು ಇವೆಲ್ಲದನ್ನು ಮಾಡಿದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಇಷ್ಟೊಂದೆಲ್ಲ ಪ್ರಯೋಜನ ಮಾಡಿದ್ರು ಕೂಡ ವಿದ್ಯಾರ್ಥಿಗಳದನ್ನ ಸದುಪಯೋಗ ಪಡಿಸ್ಕೊಂಡು ಚೆನ್ನಾಗಿ ಓದಿ ಪಾಸ್ ಆಗಬೇಕು ಮತ್ತೆ ಒಳ್ಳೆ ಮಾರ್ಕ್ಸ್ ಅನ್ನು ತಗೋಬೇಕು ಅನ್ನೋದಿದೆ. ಇನ್ನ ನಿಮ್ಗೆ ಗೊತ್ತಿರೋ ಹಾಗೆ ಟೆಸ್ಟ್ ಪ್ಯಾಟರ್ನ್ ಏನೂ ಚೇಂಜಸ್ ಇಲ್ಲ. 80 ಮಾರ್ಕ್ಸ್ಗೆ 80 ಮಿನಿಟ್ಸ್ ಇರುತ್ತೆ. 30 ಮಾರ್ಕ್ಸ್ ಇಂದ 3 ಟೆಸ್ಟ್, ಅದಕ್ಕೆ ಅವರೇಜ್ ತಗೊಳ್ತಾರೆ. ಇನ್ನ 3 ಸ್ಕಿಲ್ ಟೆಸ್ಟ್ ಇರುತ್ತೆ, ಒಂದು MCQ, ಓಪನ್ ಬುಕ್ ಟೆಸ್ಟ್, ಒಂದು ಆಕ್ಟಿವಿಟಿ, ಅದು 20 ಮಾರ್ಕ್ಸ್ಗೆ 3 ಇರುತ್ತೆ, ಅದು ಅವರೇಜ್ ಇರುತ್ತೆ. ಸೇಮ್ ಥಿಂಗ್ ಇಲ್ಲಿ ಇದು 3rd ವೀಕು, 7th ವೀಕು, 13th ವೀಕು, MCQ 5th ವೀಕು, ಓಪನ್ ಬುಕ್ 9th ವೀಕು ಅಂಡ್ ಆಕ್ಟಿವಿಟಿ 11th ವೀಕ್ ಅಲ್ಲಿ ಇರುತ್ತೆ. ಅವೆಲ್ಲ ಸೇಮ್ ಇದೆ, ಇಲ್ಲೆಲ್ಲ ಏನು ಕೂಡ ಬದಲಾವಣೆ ಆಗಿಲ್ಲ. ಇನ್ನು ಸೆಮಿಸ್ಟರ್ ಎಂಡಿಂಗ್ ಎಕ್ಸಾಮ್ ಏನಿದೆ ಅದು 100 ಮಾರ್ಕ್ಸ್ ನಡೆಯುತ್ತೆ, ಅದು 50 ಮಾರ್ಕ್ಸ್ ಕನ್ವರ್ಟ್ ಮಾಡ್ತಾರೆ. ಎವ್ರಿಥಿಂಗ್ ಇಸ್ ಸೇಮ್, ಇಲ್ಲಿ ಏನು ಚೇಂಜಸ್ ಆಗಿಲ್ಲ, ಬಟ್ ಪ್ಯಾಟರ್ನ್ ಚೇಂಜ್ ಆಗಿದೆ. ಟೆಸ್ಟ್ ಅಲ್ಲಿ ನಾವು ಇಲ್ಲಿವರೆಗೂ ಏನ್ ಮಾಡ್ತಾ ಇದ್ವಿ, ಆ ಒಂದು ಮಾರ್ಕ್ಸ್ ಅನ್ನ ಟೋಟಲ್ 30 ಮಾರ್ಕ್ಸ್ ಅನ್ನ ಡಿವೈಡ್ ಮಾಡ್ಕೊಂಡಿದ್ವಿ. 3 ಮಾರ್ಕ್ಸ್ ಇಂದ 2 ಕ್ವಶನ್, 4 ಮಾರ್ಕ್ಸ್ ಇಂದ ಒಂದು, 5 ಮಾರ್ಕ್ಸ್ ಇಂದ ಒಂದು, 7 ಮಾರ್ಕ್ಸ್ ಒಂದು, 8 ಮಾರ್ಕ್ಸ್ ಒಂದು, ಈ ರೀತಿ ಡಿವೈಡ್ ಮಾಡ್ಕೊಂಡಿದ್ವಿ. ಇಲ್ಲಿ ಹಾಗಿರಲ್ಲ. ಇನ್ ಮುಂದೆ 3 ಸೆಕ್ಷನ್ಸ್ ಇರುತ್ತೆ, ಸೆಕ್ಷನ್ ಎ, ಸೆಕ್ಷನ್ ಬಿ, ಸೆಕ್ಷನ್ ಸಿ ಅಂತ. ಸೆಕ್ಷನ್ ಎ ನಲ್ಲಿ 4 ಮಾರ್ಕ್ಸ್ ಇಂದ 3 ಕ್ವಶನ್ಸ್ ಇರುತ್ತೆ, ಯಾವ್ದಾದ್ರು 2 ಬರೀಬೇಕು. ಸೆಕ್ಷನ್ ಬಿ ನಲ್ಲಿ 5 ಮಾರ್ಕ್ಸ್ ಇಂದ 3 ಕ್ವಶನ್ಸ್ ಇರುತ್ತೆ, ಯಾವ್ದಾದ್ರು 2 ಬರೀಬೇಕು. 6 ಮಾರ್ಕ್ಸ್ ಸೆಕ್ಷನ್ ಸಿ ನಲ್ಲಿ 6 ಮಾರ್ಕ್ಸ್ ಇಂದ 3 ಕ್ವಶನ್ಸ್ ಇರುತ್ತೆ, ಯಾವ್ದಾದ್ರು 2 ಬರೀಬೇಕು. ಈ ರೀತಿಯಲ್ಲಿ ಅಂದ್ರೆ ಈ ಒಂದು ಸಿಲೆಬಸ್ ಏನಿರುತ್ತೆ ಅದು 3 ವೀಕ್ಸ್ ಏನಾಗಿರುತ್ತೆ ಅದು ಫಸ್ಟ್ ಟೆಸ್ಟಿಗೆ ಬರುತ್ತೆ. ದೆನ್ 7 ವೀಕ್ ವರೆಗೂ ಏನಾಗಿರುತ್ತೆ ಅದು ಸೆಕೆಂಡ್ ಟೆಸ್ಟಿಗೆ ಬರುತ್ತೆ. 13th ವೀಕ್ ವರೆಗೂ ಏನಾಗಿರುತ್ತೆ ಅದು ಥರ್ಡ್ ಟೆಸ್ಟಿಗೆ ಬರುತ್ತೆ. ಆ ಸಿಲೆಬಸ್ ಅನ್ನ ನಿಮ್ಮ ಲೆಕ್ಚರರ್ಸ್ ಗಳು ಮತ್ತೆ ಇಲ್ಲೇನು ಟೈಮ್ ಫ್ರೇಮ್ ಹಾಕಿದ್ವಲ್ಲ ಅದ್ರ ಪ್ರಕಾರ ಮಾಡ್ಕೊಂಡು ಹೋಗ್ತಾರೆ. ಓನ್ಲಿ ಚೇಂಜಸ್ ಏನಂದ್ರೆ 3 ಸೆಕ್ಷನ್ಸ್ ಇರುತ್ತೆ, ಸೆಕ್ಷನ್ ಎ, ಸೆಕ್ಷನ್ ಬಿ, ಸೆಕ್ಷನ್ ಸಿ. ಇದು ಟೆಸ್ಟ್ ಕ್ವಶನ್ ಪೇಪರ್ ನಾನು ಹೇಳ್ತಾ ಇರೋದು. ಇಲ್ಲಿ 4 ಮಾರ್ಕ್ಸ್ ಇಂದ 3 ಕ್ವಶನ್, 5 ಮಾರ್ಕ್ಸ್ ಇಂದ 3 ಕ್ವಶನ್, 6 ಮಾರ್ಕ್ಸ್ ಇಂದ 3 ಕ್ವಶನ್ಸ್ ಇರುತ್ತೆ. ಸೊ ಯು ಹ್ಯಾವ್ ಟು ಆನ್ಸರ್ ಇನ್ ಈಚ್ ಸೆಕ್ಷನ್, ಯು ಹ್ಯಾವ್ ಟು ಆನ್ಸರ್ 2 ಕ್ವಶನ್ಸ್. ಓಕೆ, ಸೊ ದಟ್ ಈಸ್ ದ ಕ್ವಶನ್ ಪೇಪರ್ ಪ್ಯಾಟರ್ನ್, ಟೆಸ್ಟ್ ಕ್ವಶನ್ ಪೇಪರ್. ಇನ್ನ ನೀವು ಮೇನ್ ಎಕ್ಸಾಮ್ ಕ್ವಶನ್ ಪೇಪರ್ ಬಂದ್ರೆ ಇಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ. ಯಾಕೆಂದ್ರೆ ಹಿಂದೆ ನಮಗೆ 5 ಸೆಕ್ಷನ್ ಇತ್ತು, ಒಂದೊಂದು ಚಾಪ್ಟರ್ಗೆ ಒಂದೊಂದು ಸೆಕ್ಷನ್ ಇತ್ತು, ಒಂದೊಂದು ಚಾಪ್ಟರ್ ಇಂದ 20 ಮಾರ್ಕ್ಸ್ ಅಂತ ಇತ್ತು. ಆ ರೀತಿಯಲ್ಲಿ ಅದು ಡಿವೈಡ್ ಆಗಿ ಬರ್ತಾ ಇತ್ತು. ಬಟ್ ಈಗ ನಾನು ಆಲ್ರೆಡಿ ಈ ಒಂದು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ ಯಾವ್ಯಾವ ಚಾಪ್ಟರ್ ಇಂದ 4 ಮಾರ್ಕ್ಸ್ ಎಷ್ಟು ಕ್ವಶನ್ಸ್ ಬರುತ್ತೆ, 5 ಮಾರ್ಕ್ಸ್ ಎಷ್ಟು ಕ್ವಶನ್ಸ್ ಬರುತ್ತೆ, 6 ಮಾರ್ಕ್ಸ್ ಎಷ್ಟು ಕ್ವಶನ್ಸ್ ಬರುತ್ತೆ ಅಂತ. ಆ ರೀತಿ ಕ್ವಶನ್ಸ್ ಗಳನ್ನ ನಾವು ನೋಡಿಕೊಂಡು ಅದ್ರ ಬೇಸಿಸ್ ಮೇಲೆ ಇಲ್ಲಿ ಕ್ವಶನ್ ಪೇಪರ್ ನ ಫ್ರೇಮ್ ಮಾಡಿದ್ದಾರೆ. ಇಲ್ಲಿ ಟೋಟಲಿ 3 ಸೆಕ್ಷನ್ಸ್ ಇದೆ, ಸೆಕ್ಷನ್ ಎ, ಸೆಕ್ಷನ್ ಬಿ, ಸೆಕ್ಷನ್ ಸಿ ಅಂತ. ಸೆಕ್ಷನ್ಸ್ ಬಿ ನಲ್ಲಿ ನಿಮಗೆ ಗೊತ್ತಿರೋ ಹಾಗೆ 10 4 ಮಾರ್ಕ್ಸ್ ಕ್ವಶನ್ಸ್ ಕೊಡ್ತಾರೆ. ಯು ಹ್ಯಾವ್ ಟು ಆನ್ಸರ್ ಎನಿ 5. ಅಲ್ಲಿಗೆ 50-50 ಪೂರ್ತಿ, ಅಲ್ಲಿಗೆ ನಿಮಗೆ ಡಬಲ್ ನಿಮಗೆ ಚಾಯ್ಸ್ ಸಿಗದ ಹಾಗತ್ತೆ. ಸೆಕ್ಷನ್ ಬಿ ನಲ್ಲಿ 18 5 ಮಾರ್ಕ್ಸ್ ಕ್ವಶನ್ಸ್ ಕೊಡ್ತಾರೆ, ಯು ಹ್ಯಾವ್ ಟು ಆನ್ಸರ್ ಎನಿ 10. ಸೆಕ್ಷನ್ ಸಿ ನಲ್ಲಿ 10 6 ಮಾರ್ಕ್ಸ್ ಕ್ವಶನ್ಸ್ ಕೊಡ್ತಾರೆ, ಯು ಹ್ಯಾವ್ ಟು ಆನ್ಸರ್ ಎನಿ 5. ಅಲ್ಲಿಗೆ 10 4 ಮಾರ್ಕ್ಸ್ ಕ್ವಶನ್ಸ್ ಕೊಡ್ತಾರೆ, ಅದರಲ್ಲಿ ಯು ಹ್ಯಾವ್ ಟು ಆನ್ಸರ್ 5. ಅಲ್ಲಿ 5 4s are 20. ದೆನ್ ಇಲ್ಲಿ 18 5 ಮಾರ್ಕ್ಸ್ ಕ್ವಶನ್ಸ್ ಕೊಡ್ತಾರೆ, ಸೊ 90 ಮಾರ್ಕ್ಸ್ ಕೊಡ್ತಾರೆ ಅವರು. ಯು ಹ್ಯಾವ್ ಟು ಆನ್ಸರ್ ಎನಿ 10, ಸೊ 50 ಮಾರ್ಕ್ಸ್.
ದೆನ್ ಸೆಕ್ಷನ್ ಸಿ ನಲ್ಲಿ 10 6 ಮಾರ್ಕ್ಸ್ ಕ್ವಶನ್ ಅಂದ್ರೆ 60 ಕೊಡ್ತಾರೆ. ಯು ಹ್ಯಾವ್ ಟು ಆನ್ಸರ್ ಫಾರ್ 30, 6 5 30. ಸೊ ಅಲ್ಲಿಗೆ 190 ಮಾರ್ಕ್ಸ್ಗೆ ನಿಮಗೆ ಕ್ವಶನ್ ಪೇಪರ್ ಬರುತ್ತೆ ಅಂಡ್ ಯು ಹ್ಯಾವ್ ಟು ಆನ್ಸರ್ ಫಾರ್ 100 ಮಾರ್ಕ್ಸ್. 10 ಕ್ವಶನ್ಸ್ ಅಲ್ಲಿ 5 4 ಮಾರ್ಕ್ಸ್ ಕ್ವಶನ್ಸ್ ಬರೀಬೇಕು. 18 5 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ 10 5 ಮಾರ್ಕ್ಸ್ ಕ್ವಶನ್ಸ್ ಬರೀಬೇಕು ಅಂಡ್ 10 6 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ 5 6 ಮಾರ್ಕ್ಸ್ ಕ್ವಶನ್ಸ್ ನೀವು ಬರೀಬೇಕಾಗುತ್ತೆ. ದಿಸ್ ಇಸ್ ದ ಕ್ವಶನ್ ಪೇಪರ್ ಪ್ಯಾಟರ್ನ್. ಅಂಡ್ ಯಾವ ಚಾಪ್ಟರ್ ಅಲ್ಲಿ ಎಷ್ಟು 4 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ, ಎಷ್ಟು 5 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ, ಎಷ್ಟು 6 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ, ಅವೆಲ್ಲದನ್ನು ನಾನು ಆಲ್ರೆಡಿ ಮುಂಚೆನೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದು ಸಿಲೆಬಸ್ ಕಾಪಿಲ್ ಕೂಡ ಇದೆ, ನೀವು ನೋಡ್ಕೋಬಹುದು. ಅಂಡ್ ಆಲ್ ದೀಸ್ 3 ಮಾಡೆಲ್ ಕ್ವಶನ್ ಪೇಪರ್ಸ್ ಆರ್ ಪ್ರೆಸೆಂಟ್ ಇನ್ ದಿಸ್ ಸಿಲೆಬಸ್. ಈ ಸಿಲೆಬಸ್ ಅಲ್ಲಿ ಇದೆ 3 ಮಾಡೆಲ್ ಕ್ವಶನ್ ಪೇಪರ್ಸ್ ಇದೆ. ಸೊ ಅವನ್ನೇ ಚೆನ್ನಾಗಿ ನೋಡ್ಕೊಳ್ಳಿ. ಮ್ಯಾಕ್ಸಿಮಮ್ ಅದೇ ಕ್ವಶನ್ಸ್ ಗಳು ರಿಪೀಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಅವುಗಳಿರೋದ್ರಲ್ಲೇ ಯಾವ್ದೋ ಬಂದಿರುತ್ತೆ. ಹಾಗಾಗಿ ಈ 3 ಕ್ವಶನ್ ಪೇಪರ್ ಗಳನ್ನ ನೀವು ತುಂಬಾ ಚೆನ್ನಾಗಿ ವರ್ಕೌಟ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಈ ಕ್ವಶನ್ ಪೇಪರ್ ಏನು ಬರುತ್ತೆ, ಏನೇನು ಕ್ವಶನ್ಸ್ ಗಳಿರುತ್ತೆ, ನಿಮ್ಗೆ ಯಾವ್ದು ಕೂಡ ಡೌಟ್ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಸಿಂಪಲ್ ಆಗಿ ಅವರು ಈ ಸರಿ ಫ್ರೇಮ್ ಮಾಡಿದ್ದಾರೆ. ಸೊ ಓನ್ಲಿ ಅವರ ಮೋಟೋ ಇಷ್ಟೇನೆ, ರಿಸಲ್ಟ್ ಹ್ಯಾಸ್ ಟು ಬಿ ಇಂಪ್ರೂವ್ಡ್. ವಿದ್ಯಾರ್ಥಿಗಳು ಪಾಸ್ ಆಗಬೇಕು, ಒಳ್ಳೆ ರಿಸಲ್ಟ್ ತಗೋಬೇಕು ಅನ್ನೋದು ಮಾತ್ರ ಇದೆ. ಹಾಗಾಗಿ ಇವೆಲ್ಲ ಬದಲಾವಣೆಗಳನ್ನ ಮಾಡಿದ್ದಾರೆ. ಮಾಡೆಲ್ ಕ್ವಶನ್ ಪೇಪರ್ಸ್ ಗಳನ್ನ ಹಾಕಿದ್ದಾರೆ, ಟೆಸ್ಟ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಅನ್ನ ಚೇಂಜ್ ಮಾಡಿದ್ದಾರೆ. ಸೊ ಇವೆಲ್ಲದೂ ಕೂಡ ಇದೆ. ಸಿಲೆಬಸ್ ಅನ್ನ ತುಂಬಾ ರೆಡ್ಯೂಸ್ ಮಾಡಿದ್ದಾರೆ. ಆಲ್ಮೋಸ್ಟ್ ದೇ ಹ್ಯಾವ್ ರೆಡ್ಯೂಸ್ 40 to 50% ಸಿಲೆಬಸ್, ಬಟ್ ಸೇಮ್ ಅವರ್ ಆಫ್ ಟೀಚಿಂಗ್ ಇದೆ. ಸೊ ಹಾಗಾಗಿ ವಿದ್ಯಾರ್ಥಿಗಳು ಎಲ್ಲದನ್ನು ಕೂಡ ಸದುಪಯೋಗ ಪಡಿಸ್ಕೊಂಡು ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ಅನ್ನ ತಗೊಂಡ್ರೆ ಈ ಒಂದು ಕೆಲಸ ಮಾಡಿದ್ದಕ್ಕೂ ಕೂಡ ಸಾರ್ಥಕ ಆಗತ್ತೆ ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ಸಿಲೆಬಸ್ ನಾನು ಹೇಳಿದೀನಿ ಇಂಪ್ಲಿಮೆಂಟೇಷನ್ ಆಗೋದು 2024-25 ಫಸ್ಟ್ ಸೆಮಿಸ್ಟರ್ ಇಂದ ಈ ಸಿಲೆಬಸ್ ಕಂಟಿನ್ಯೂಷನ್ ಆಗುತ್ತೆ. ಎಲ್ಲಿವರೆಗೂ ಕಂಟಿನ್ಯೂ ಆಗುತ್ತೆ ಅದು ನಾವು ಮುಂದೆ ಗೊತ್ತಾಗತ್ತೆ. ಬಟ್ 2024-25 ಆರ್ಡ್ ಸೆಮಿಸ್ಟರ್ ಎಕ್ಸಾಮ್ ಏನ್ ಬರುತ್ತೆ ಅಲ್ಲಿ ನಿಮಗೆ ಈ ಒಂದು ಥಿಂಗ್ಸ್ ಗಳು ನಿಮಗೆ ಎಕ್ಸಾಮ್ ಕ್ವಶನ್ ಪೇಪರ್ಗಳು ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಅಲ್ಲಿವರೆಗೂ ಕೂಡ ಈಗೇನು ಮೇಕಪ್ ಎಕ್ಸಾಮ್ ಬರುತ್ತೆ ಅದರಲ್ಲಿ ಅದಕ್ಕೂ ಇದಕ್ಕೂ ಸಂಬಂಧ ಇರೋದಿಲ್ಲ. ಓಕೆನಾ? ದೆನ್ ನೀವು ಇಲ್ಲಿ ನಾನು ಹೇಳಿದ್ದೀನಿ, ಇಲ್ಲಿ ಇದೆ ನೋಡ್ಕೊಳ್ಳಿ. 4 ಮಾರ್ಕ್ಸ್ ಇಂದ ಎಷ್ಟು, 5 ಮಾರ್ಕ್ಸ್ ಇಂದ ಎಷ್ಟು, 6 ಮಾರ್ಕ್ಸ್ ಇಂದ ಎಷ್ಟು ಕ್ವಶನ್ ಈಚ್ ಚಾಪ್ಟರ್ ವೈಸ್ ಬರುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ. ಅದಕ್ಕೆ ತಕ್ಕನಾಗಿ ನೀವು ಎಷ್ಟು ಮಾರ್ಕ್ಸ್ ತಗೋಬೇಕು, ಯಾವ ರೀತಿ ಓದ್ಕೋಬೇಕು ಅನ್ನೋದನ್ನ ನೀವು ಸ್ಟ್ರಾಟಜಿಕ್ ಪ್ಲಾನ್ ಮಾಡಿದ್ರೆ ಇಟ್ ವಿಲ್ ಬಿ ವೆರಿ ನೈಸ್. ಓಕೆ, ಸೊ ಇಷ್ಟು ನಾನು ಹೇಳಲಿಕ್ಕೆ ಬಯಸ್ತೀನಿ. ಏನಾದರೂ ಡೌಟ್ಸ್ ಗಳಿದ್ರೆ ನೀವು ಕಮೆಂಟ್ಸ್ ಮುಖಾಂತರ ನಮಗೆ ಹೇಳಿ, ನಾನು ಖಂಡಿತ ನಾನು ಅವುಗಳಿಗೆ ರಿಪ್ಲೈ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಫೈನಲ್ ಥಿಂಗ್, ಲೆಕ್ಚರರ್ಸ್ ಗಳು ಏನೇ ಪಾಠ ಮಾಡಬಹುದು, ಎಷ್ಟೇ ಚೆನ್ನಾಗಿ ಪಾಠ ಮಾಡಬಹುದು, ಸಿಲೆಬಸ್ ಎಷ್ಟೇ ಈಸಿ ಇರಬಹುದು, ಸಿಂಪಲ್ ಇರಬಹುದು, ನಿಮ್ಮ ಪ್ರಯತ್ನ ಇಲ್ದಲೆ ಹೋದ್ರೆ ಇಟ್ ಇಸ್ ಯೂಸ್ಲೆಸ್ ಆಗ್ಬಿಡುತ್ತೆ. ಯಾಕೆಂದ್ರೆ ಎಷ್ಟೇ ಚೆನ್ನಾಗಿ ಪಾಠ ಮಾಡಿದ್ರು ಕೊನೆಗೆ ಅವರ ಮ್ಯಾಥಮೆಟಿಕ್ಸ್ ಲೆಕ್ಚರರ್ಸ್ ಗಳಷ್ಟು ಎಕ್ಸ್ಟ್ರಾ ಕ್ಲಾಸ್ಗಳನ್ನ ಯಾರು ಕೂಡ ತಗೊಳ್ಳೋದಿಲ್ಲ. ಅಷ್ಟು ಎಕ್ಸ್ಟ್ರಾ ಕ್ಲಾಸ್ಗಳನ್ನ ತಗೊಂಡು ಅಷ್ಟು ಪಾಠ ಮಾಡಿ ಅಷ್ಟು ಎಫರ್ಟ್ ಹಾಕಿ ಪಾಠ ಮಾಡಿದ್ರು ಅದೆಲ್ಲದು ಕೂಡ ನೀರಲ್ಲಿ ಹೋಮ ಮಾಡ್ದಂಗೆ ಆಗ್ತಾ ಇದೆ. ಹಾಗಾಗಿ ರಿಸಲ್ಟ್ಗಳು ಡೌನ್ ಆಗ್ತಾ ಇರೋದ್ರಿಂದ ಅಗೈನ್ ಅದು ಬ್ಯಾಡ್ ಟೈಮ್ಗಳು ಮ್ಯಾಥಮೆಟಿಕ್ಸ್ ಲೆಕ್ಚರರ್ಸ್ ಗಳ ಮೇಲೆ ಬರ್ತಾ ಇದೆ. ಸೊ ನೀವುಗಳು ಚೆನ್ನಾಗಿ ಎಫರ್ಟ್ ಹಾಕಿದ್ರೆ 100% ಇದು ಮ್ಯಾಥಮೆಟಿಕ್ಸ್ ಅನ್ನೋದು ಕಷ್ಟನೇ ಇಲ್ಲ. ಇಟ್ ಈಸ್ ವೆರಿ ವೆರಿ ಈಸಿ ಸಬ್ಜೆಕ್ಟ್. ನಾನು ಮುಂಚೆನೂ ಕೂಡ ಹೇಳಿದ್ದೀನಿ, ಮ್ಯಾಥಮೆಟಿಕ್ಸ್ ಅಂತಕ್ಕಂಥದ್ದು ತುಂಬಾ ಈಸಿ ಸಬ್ಜೆಕ್ಟು. ಯಾವಾಗ ನೀವು ಬರ್ದು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ. ನೀವು ಗಟ್ಟೊಡಿದ್ರೆ ಇದಕ್ಕಿಂತ ಡಿಫಿಕಲ್ಟ್ ಸಬ್ಜೆಕ್ಟ್ ಬೇರೆ ಒಂದು ಇಲ್ಲ. ಹಾಗಾಗಿ ಪ್ರಾಕ್ಟೀಸ್ 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 ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಸೊ ಹಾಗಾಗಿ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ಇದರಲ್ಲಿ ಪರ್ಫೆಕ್ಟ್ ಆಗ್ತೀರಾ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಸೊ ಎಲ್ಲ ವಿದ್ಯಾರ್ಥಿಗಳು ಕೂಡ ಆಲ್ ದ ಬೆಸ್ಟ್, ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತಗೊಳ್ಳಿ ಅಂತ ಹೇಳಿ ಆಶಿಸ್ತಾ, ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.